ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಶಿವಮೊಗ್ಗಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, 2024ರಲ್ಲಿ ಸುಮಾರು ವಿಷಯಗಳ ಬಗ್ಗೆ ನೋಟಿಫಿಕೇಷನ್ ಆಯಿತು. ಆದರೆ ಅದೇ ರೀತಿಯಾಗಿ ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯ ಯಾವುದು ಅಂದರೆ TET, ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಸಂಬಂಧಿಸಿದಂಥ ವಿಷಯಗಳನ್ನು ನಾನು ಮಾತಾಡೋದಕ್ಕೆ ಬಂದಿದ್ದೇನೆ. ನೋಡಿ, ಈ ಸಮಾಜ ವಿಜ್ಞಾನ ವಿಷಯ ಏನೆಲ್ಲ ಒಳಗೊಂಡಿದೆ, ಈ ಒಂದು ಸೋಷಿಯಲ್ ಸೈನ್ಸ್ ಅಂತಕ್ಕಂಥದ್ದು ಮತ್ತೆ 6 ವಿಷಯಗಳನ್ನು ಒಳಗೊಂಡಿದೆ, 6 ಕಂಟೆಂಟನ್ನು ಒಳಗೊಂಡಿದೆ. ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಒಳಗೊಂಡಿರುತ್ತೆ. ನೆಕ್ಸ್ಟು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ಹಾಗೆ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿರ್ಬೋದು. ನೆಕ್ಸ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತು ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡಿ, ಎಕನಾಮಿಕ್ಸ್, ಈ ಎಲ್ಲ ವಿಷಯಗಳನ್ನು ಕುರಿತು ಏನಾಗಿರುತ್ತೆ, ಪ್ರಶ್ನೆಗಳು ಬಂದಿರುತ್ತೆ ಅಂತಕ್ಕಂಥದ್ದು. TETಯಲ್ಲಿ ನಿಮಗೆ ಸೋಷಿಯಲ್ ಸೈನ್ಸಲ್ಲಿ ಸೆಕೆಂಡ್ ಪೇಪರ್ಲಿ ಅಥವಾ 6 to 8 ನೀವು ಬರಿತಕ್ಕಂಥವರು ಮೊದಲ 3 ಸಬ್ಜೆಕ್ಟ್ಗಳೇನಿದೆ, ಮೊದಲ 3 ಸಬ್ಜೆಕ್ಟಲ್ಲಿ ಒಂದು ಕನ್ನಡ ಇರ್ಬೋದು, ಜನರಲ್ ಇಂಗ್ಲೀಷ್ ಇರ್ಬೋದು ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಥವಾ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಅಂತಕ್ಕಂಥದ್ದು ಏನಿದೆ. ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಅಂತ ಏನಿದೆ, ಶಿಶು ವಿಕಾಸ ಮತ್ತು ಬೋಧನೆ ಬಗ್ಗೆ 3 ವಿಷಯಗಳ ಜೊತೆಗೆ ಇರ್ತದೆ. ಟೋಟಲ್ಲು ನಿಮಗೆ ಇದರ ಬಗ್ಗೆ ಮಾಹಿತಿ ಇರ್ತದೆ. ನೋಡಿ, ಹಾಗಾದರೆ ಈ ಒಂದು TETಗೆ ಸಂಬಂಧಿಸಿದಂಥ ಸೋಷಿಯಲ್ ಸೈನ್ಸ್ ವಿಷಯಗಳಲ್ಲಿ ಮೊದಲನೇದಾಗಿ ನಾನು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗ್ತೇನೆ. ಕಳೆದ 2014ರಿಂದ 12ರವರೆಗೆ ಬಂದಿರತಕ್ಕಂಥ ವಿಷಯಗಳೇನಿದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೇನೆ, ಇತಿಹಾಸದ ಪ್ರಶ್ನೆಗಳು. ಮತ್ತೊಂದು ವಿಷಯ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಏನು ಅಂದರೆ 2024ನೇ ಸಾಲಿನಲ್ಲಿ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಉಚಿತ ತರಬೇತಿಗಾಗಿ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಿತ್ತು. ಆ ಪರೀಕ್ಷೆಯಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳು ಇದೇ ತಿಂಗಳು ಏಪ್ರಿಲ್ 28ರ ಒಳಗಾಗಿ ನೀವು ಒಂದು ಒಳ್ಳೆಯ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೋದು. ಅಂದರೆ ಸ್ಪರ್ಧಾ ಕರ್ನಾಟಕ ಸಂಸ್ಥೆಯಲ್ಲೂ ಸಹ ನಿಮಗೆ KS ಬ್ಯಾಂಕಿಂಗ್ ಮತ್ತು RRB ಗ್ರೂಪ್ C ಮತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಗೆ ಒಂದು ಉಚಿತ ತರಬೇತಿಯನ್ನು ನೀಡಲು ಸರ್ಕಾರದಿಂದ ನಮ್ಮ ಸಂಸ್ಥೆ ಮಾನ್ಯತೆಯನ್ನು ಪಡೆದಿದೆ. ಉತ್ತಮ ಗುಣಮಟ್ಟದ ಬೋಧನೆ ಇರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಮತ್ತು ಟೆಸ್ಟ್ ಸೀರೀಸ್ಗಳನ್ನು ಕೊಡೋದಕ್ಕೆ, ಟೀಚಿಂಗನ್ನು ನೀಡೋದಕ್ಕೆ ನಮ್ಮ ಟೀಮ್ ಸಿದ್ಧವಾಗಿದೆ. ಹಾಗಾಗಿ ನೀವು ಆಯ್ಕೆ ಮಾಡಿಕೊಳ್ಬೋದು. ಹಾಗೆ ಇದೇ ತಿಂಗಳು ನಮ್ಮ ಸಂಸ್ಥೆಯಲ್ಲಿ ಮತ್ತೊಂದು ಕೋರ್ಸ್ ಆರಂಭಗೊಳ್ತಾ ಇದೆ. ಅದ್ಯಾವುದು ಅಂದರೆ ಈ ಡಿಪ್ಲೊಮೊ CET ಅಂತಕ್ಕಂಥದ್ದು, DCET, ಡಿಪ್ಲೊಮೊ CET. ನೆಕ್ಸ್ಟ್ ಇಂಜಿನಿಯರಿಂಗ್ ಓದೋದಕ್ಕೆ ನಿಮಗೆ ಬೇಕಾದಂಥ ತರಬೇತಿಯನ್ನು ಮೇ 2024ರಿಂದ ಡಿಪ್ಲೊಮೊ CET ಹೊಸ ಬ್ಯಾಚ್ಗಳು ನಮ್ಮಲ್ಲಿ 2 ಮಂತಲ್ಲಿ ಆರಂಭಗೊಳ್ತಾ ಇದೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಇದೆ. ನಿಮಗೆ ಡಿಪ್ಲೊಮೊ CET ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ 90 ಅಥವಾ ಮೊಬೈಲ್ ನಂಬರ್ 9071673831 or 32ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡಿಬೋದು. ಇದಿಷ್ಟೇ ಅಲ್ಲದೆ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ನಿಮಗೆ PDO, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, TET ಮ್ಯಾಥ್ಸ್ ಇರ್ಬೋದು, ನೆಕ್ಸ್ಟು ಬೀಟ್ ಫಾರೆಸ್ಟರ್ ಇರ್ಬೋದು, ಹಾಗೆ ಲ್ಯಾಂಡ್ ಸರ್ವೇಯರ್ ಇರ್ಬೋದು. ಈ ಎಲ್ಲ ವಿಷಯಗಳಿಗೆ ನಾವು ಆನ್ಲೈನ್ ಟೀಚಿಂಗನ್ನು ನೀಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ರೆಕಾರ್ಡೆಡ್ ವಿಡಿಯೋ, ಯಾವುದೇ ನಿಮಗೆ ಆನ್ಲೈನ್ ತೊಂದರೆ ಆಗದ ಹಾಗೆ ರೆಕಾರ್ಡೆಡ್ ವಿಡಿಯೋಗಳಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇದನ್ನು ಸಹ ನೀವು ಪಡೆದುಕೊಳ್ಬೋದು. ಹಾಗೆ ಆಫ್ಲೈನ್ ಬರೋದಾದರೆ ನಿಮಗೆ ರೆಗ್ಯುಲರ್ ಬ್ಯಾಚ್ಗಳು KS ಬ್ಯಾಚ್ ಇರ್ಬೋದು, ಗ್ರೂಪ್ C, PSI, FDA ಬ್ಯಾಚ್ಗಳಿರ್ಬೋದು, PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಬ್ಯಾಚು, ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಿಸಿದಂಥ ಬ್ಯಾಂಕಿಂಗ್ ಮತ್ತು RRB ಎಕ್ಸಾಮ್ಗಳು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಗೆ ಸಂಬಂಧಿಸಿದಂಥ ತರಬೇತಿ ಆಫ್ಲೈನಲ್ಲೂ ನಡೀತಾ ಇದೆ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಕರೆಗೆ ಕರೆ ಮಾಡಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು ಈ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಹೆಚ್ಚಾಗಿ. ಹಾಗಾದರೆ ನಾವು ಈ TET ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು TET ಏನಿದೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ 2014ರಿಂದ 22ರವರೆಗೆ ನಡೆದಿರ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಇತಿಹಾಸದಲ್ಲಿ ಬಂದಿರತಕ್ಕಂಥ ಕೆಲವು ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಬರ್ತೇನೆ. ಕೆಲವು ಕ್ವಶನ್ಸ್ಗಳನ್ನು ನಾನು ಡಿಸ್ಕಷನ್ ಮಾಡ್ತೇನೆ. ಜಸ್ಟ್ ಒಂದು ಪ್ರಶ್ನೆ ಇದೆ, ಇತಿಹಾಸದ ಪಿತಾಮಹ ಯಾರು ಅಂತಿದೆ. ಜಸ್ಟ್ ಅವನಿಗೆ ಕೇಳಿದ್ರದ್ದೇನು ಅಂದರೆ ಫಾದರ್ ಆಫ್ ಹಿಸ್ಟ್ರಿ ಅಂತ ಕೇಳಿದ್ದಾನೆ. ಫಾದರ್ ಆಫ್ ಹಿಸ್ಟ್ರಿ ಅಂತ ಕೇಳಿದ್ದಾನೆ. ನೋಡಿ, ಫಾದರ್ ಆಫ್ ಹಿಸ್ಟ್ರಿ ಅಂತ ಕೇಳಿರೋದ್ರಿಂದ ಇದರಲ್ಲಿ ಏನ್ಷಿಯಂಟ್, ಮಾಡರ್ನ್ ಮತ್ತು ಇಂಡಿಯನ್ ಹಿಸ್ಟ್ರಿ ಅಂತ ಕೇಳಿಲ್ಲ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ. ನಾವು ಫಾದರ್ ಆಫ್ ಹಿಸ್ಟ್ರಿ ಅಂದರೆ ಹೆರೋಡೋಟಸ್ ಆನ್ಸರ್ ಅಂತಕ್ಕಂಥದ್ದು ಆಗ್ಬೋದು. ಹಾಗಾದರೆ ಹೆರೋಡೋಟಸ್ ಬಗ್ಗೆ ಇದುವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರುವ ಪ್ರಶ್ನೆಗಳನ್ನು ನಾವು ಗ್ಲಾನ್ಸ್ ಮಾಡ್ತಾ ಹೋದರೆ ನಮಗೆ ಮತ್ತೆ ಅದರ ಮೇಲೆ ಮಾಹಿತಿ ಸಿಗ್ತಾ ಹೋಗುತ್ತೆ.
ನೋಡಿ, ಹೆರೋಡೋಟಸ್ ಅಂತಕ್ಕಂಥವನು ಯಾವ ದೇಶದವನು ಅಂದರೆ ಗ್ರೀಕ್ ದೇಶದವನು. ಹಾಗೆ ಇತಿಹಾಸವನ್ನು ಫಸ್ಟ್ ಬರೆಯೋದಕ್ಕೆ ಆರಂಭ ಮಾಡಿದಂಥವರು ಅಥವಾ ಇತಿಹಾಸ ಹುಟ್ಟಿದ್ದು ಎಲ್ಲಿ ಅಂತ ಕೇಳ್ತಾರೆ, ಗ್ರೀಕ್ ದೇಶದಲ್ಲಿ. ಇತಿಹಾಸದಲ್ಲಿ ಹೆರೋಡೋಟಸನನ್ನು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆಯೋದಕ್ಕೆ ಕಾರಣ, ಫಸ್ಟ್ ಇವನೇನು ಮಾಡ್ತಾನೆ, ಇತಿಹಾಸವನ್ನು ಕ್ರೊನಾಲಜಿಕಲ್ ಆರ್ಡರ್, ಇದನ್ನು ಕಾಲಾನುಕ್ರಮವಾಗಿ ಇವನು ಬರೆಯೋದಕ್ಕೆ ಆರಂಭ ಮಾಡಿದ್ದರಿಂದ ಈತನನ್ನು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ. ಅಂದರೆ ಯೇಸು ಕ್ರಿಸ್ತ ಜನನ ಆದಮೇಲೆ ನಾವು ಕ್ರಿಸ್ತಪೂರ್ವ 4ರಲ್ಲಿ ಬಿಫೋರ್ ಕ್ರಿಸ್ಟ್ ಮತ್ತು ಆಫ್ಟರ್ ಕ್ರಿಸ್ಟ್ ಅಂತೇಳಿ ಒಂದು ಕಾಲಗಣನೆಯನ್ನು ಮಾಡಿಕೊಟ್ಟಿವಿ. ಹಾಗಾದರೆ ಆ ಕಾಲಗಣನೆ ಆದಮೇಲೆ ಈ ಹೆರೋಡೋಟಸನನ್ನು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆದಂಥವ್ರು ಯಾರು ಅಂದರೆ ಸಿಸಿರೋ ಅಂತಕ್ಕಂಥ ಒಬ್ಬ ಹಿಸ್ಟೋರಿಯನ್. ಸಿಸಿರೋ ಅಂತಕ್ಕಂಥವನು ಈತನನ್ನು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆದ. ಹಾಗಾದರೆ ಹೆರೋಡೋಟಸ್ ಪ್ರಕಾರ ಇತಿಹಾಸ ಎಂದರೆ ಏನು ಅಂತಕ್ಕಂಥ ಪ್ರಶ್ನೆ ನಿಮಗೆ ಕೇಳಿದರೆ, ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವ್ಯಕ್ತಿಗಳ ಚರಿತ್ರೆಯೇ ಇತಿಹಾಸ ಅಂತ ಕರೀತಾರೆ. ನೋಡಿ, ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವ್ಯಕ್ತಿಗಳ ಚರಿತ್ರೆಯೇ ಇತಿಹಾಸ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಈ ಹೆರೋಡೋಟಸ್ನ ಈ ಹಿಸ್ಟೋರಿಯಾ ಅಂತಕ್ಕಂತಹ ಒಂದು ಪುಸ್ತಕ ಇದೆ. ಹಾಗೆ ಪರ್ಷಿಯನ್ ವಾರ್ ಅಂತಕ್ಕಂಥ ಒಂದು ಪುಸ್ತಕ ಇದೆ. ಹಿಸ್ಟೋರಿಯಾ ಮತ್ತು ಪರ್ಷಿಯನ್ ವಾರ್ ಅಂತಕ್ಕಂಥ 2 ಮೇಜರ್ ಪುಸ್ತಕಗಳಿದೆ. ಈ ಪರ್ಷಿಯನ್ ವಾರ್ ಅಂತಕ್ಕಂಥ ಕೃತಿಯಲ್ಲಿ ನಮ್ಮ ಭಾರತದ ಸಿಂಧ್ ಅಂತಕ್ಕಂಥ ಒಂದು ಭೂಮಿಯ ಬಗ್ಗೆ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಹಾಗಾದರೆ ಹೆರೋಡೋಟಸ್ ಪೆರಿಕ್ಲಿಸನ ಆಸ್ಥಾನದಲ್ಲಿದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈಗ ಆನ್ಸರ್ ಗೊತ್ತಾಯಿತು, ಇವ್ರ ಮೇಲೆ ಈ ಥರ ಕ್ವಶನ್ಸ್ಗಳು ಬರ್ಬೋದು. ನೋಡಿ, ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಓದಿರ್ತೀರ ನೀವು. ಇತಿಹಾಸದಲ್ಲಿ ನಾವು ಹೆಚ್ಚಾಗಿ ನುಡಿದಂತೆ ನಡೆದವರು, ಬರೆದಂತೆ ನಡೆದವರು ಅಂದರೆ ಇಬ್ಬರು ವ್ಯಕ್ತಿಗಳು. ಇತಿಹಾಸದಲ್ಲಿ ಏನಾದರೂ ಬರೆದಂತೆ ನಡೆದವರು ಅಂದರೆ ಕಾರ್ಲ್ ಮಾರ್ಕ್ಸ್, ನುಡಿದಂತೆ ನಡೆದವರು ಅಂದರೆ ಗಾಂಧೀಜಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸ ಅಂದರೆ ವಾರ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪೂರ್ ಅಂತ ಕರಿತಾನೆ. ಉಳ್ಳವರು ಮತ್ತು ಉಳ್ಳದವರ ನಡುವಿನ ಹೋರಾಟವೇ ಇತಿಹಾಸ. ಇವರ ದಾಸ್ ಕ್ಯಾಪಿಟಲ್ ಇರ್ಬೋದು, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇರ್ಬೋದು, 2 ಕೃತಿಗಳಿದೆ. ಹಾಗೆ ಅರ್ನಾಲ್ಡ್ ಟಾಯ್ನಬಿ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಿದರೆ TET ಎಕ್ಸಾಮ್ಗಳಲ್ಲಿ, ನೋಡಿ, ಅರ್ನಾಲ್ಡ್ ಟಾಯ್ನಬಿ ಬಗ್ಗೆ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ಬೋದು. ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥ ಪುಸ್ತಕವನ್ನು ಬರೆದಿರೋದು ಯಾರು ಅಂದರೆ ಅರ್ನಾಲ್ಡ್ ಟಾಯ್ನಬಿ. ಹಾಗಾಗಿ ಈ 3 ಜನರ ಬಗ್ಗೆ ಮತ್ತೆ ಪ್ರಶ್ನೆಗಳು ಬರ್ತಾ ಹೋಗ್ಬೋದು. ಮೊದಲ ಪ್ರಶ್ನೆಗೆ ಇದು ಉತ್ತರ ಆಗಿರೋದು ಹೆರೋಡೋಟಸ್ ಅನ್ನೋದು ನಿಮ್ಮ ಮಾಹಿತಿಗೆ ಇರಬೇಕು. ಅಕಸ್ಮಾತ್ ನಿಮಗೆಲ್ಲ ಗೊತ್ತಿದೆ, ಈ ಭಾರತ ಇತಿಹಾಸದ ಪಿತಾಮಹ, 12ನೇ ಶತಮಾನದಲ್ಲಿದ್ದಂಥ ಕವಿ, ಭಾರತೀಯ ಇತಿಹಾಸಕ್ಕೆ ಮೊದಲ ಒಂದು ಐತಿಹಾಸಿಕ ಕೃತಿಯನ್ನು ಕೊಟ್ಟಂಥ ಕವಿ, ಈ ಕಲ್ಲಣೆ ಏನಿದ್ದಾನೆ, ಕಾಶ್ಮೀರದ ಕಲ್ಲಣೆ ಏನಿದ್ದಾನೆ, ಈತನನ್ನು ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಕಲ್ಲಣದ ಮೇರುಕೃತಿ ಯಾವುದು ಅಂದರೆ ಈ ರಾಜ ತರಂಗಿಣಿ ಅಂತಕ್ಕಂಥದ್ದು ಭಾರತದ ಮೊದಲ ಐತಿಹಾಸಿಕ ಕೃತಿ ಅಂತ ಕರಿತೀವಿ, ಹಿಸ್ಟೋರಿಯನ್ ಬುಕ್ ಅಂತ ಕರಿತೀವಿ. ನೋಡಿ, ವಿಶೇಷವಾಗಿ ಇಷ್ಟು ಅಂಶಗಳ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಯಿತು. ಇದೇ ರೀತಿಯಾಗಿ ಮುಂದೆ ನಿಮಗೆ ಸಂತ ಅಗಸ್ಟೀಸ್ ದ ಸಿಟಿ ಆಫ್ ಗಾಡ್ ಬಗ್ಗೆ ಬರ್ಬೋದು, ಬೇರೆ ಬೇರೆ ವ್ಯಕ್ತಿಗಳ ಡೆಫಿನೇಷನ್ಸ್ಗಳನ್ನ ಕೇಳ್ಬೋದು, ಅಂಬೇಡ್ಕರ್ ಅವರ ಡೆಫಿನೇಷನ್ಸ್ಗಳು ಕೇಳ್ಬೋದು. ಬೇಸಿಕ್ಕಾಗಿ ಹಿಸ್ಟ್ರಿಯಲ್ಲಿ ಮತ್ತೆ ಪ್ರಶ್ನೆಗಳನ್ನು ರೈಸ್ ಮಾಡ್ತಾ ಹೋಗ್ಬೋದು TETಯಲ್ಲಿ. ಹಾಗಾದರೆ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆಯನ್ನು ಧರ್ಮಬೋಧನೆ, ಧರ್ಮಚಕ್ರ ಪ್ರವರ್ತನ, ಧರ್ಮ ಪ್ರವರ್ತನ, ಧರ್ಮ ಸ್ಥಾಪನ ಅಂತ ಕರೀತಾರೆ. ಇದರಲ್ಲಿ ವಿಚ್ ಒನ್ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡಿದರೆ ನಿಮ್ಗೆ ಆನ್ಸರ್ ಗೊತ್ತಾಗಿರುತ್ತೆ. ಧರ್ಮಚಕ್ರ ಪ್ರವರ್ತನ ಅಂತ. ನೋಡಿ, ಗೌತಮ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಉತ್ತರ ಪ್ರದೇಶದ ಈ ಜಿಂಕೆ ವನ ಅಂತೇನಿದೆ, ಈ ಜಿಂಕೆ ವನದಲ್ಲಿ ನೀಡ್ತಾನೆ. ಈತನ ಮೊದಲ ಟೀಚಿಂಗ್ ಏನಿದೆ, ಇದು ಪಾಳಿ ಭಾಷೆಯಲ್ಲಿ ಇದೆ ಅಂತಕ್ಕಂಥದ್ದು. ಪಾಳಿ ಭಾಷೆಯಲ್ಲಿ, ಜನರಿಗೆ ಅರ್ಥವಾಗುವಂಥ ಪಾಳಿ ಭಾಷೆಯಲ್ಲಿ ಈ ಟೀಚಿಂಗ್ ಇತ್ತು. ಹಾಗಾದರೆ ಉತ್ತರ ಪ್ರದೇಶದ ಸಾರನಾಥದ ಜಿಂಕೆ ವನದಲ್ಲಿ ಇವನು ಪಾಳಿ ಭಾಷೆಯಲ್ಲಿ ತನ್ನ ಪ್ರಥಮ ಬೋಧನೆಯನ್ನು ಮಾಡಿದ ಆ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೇವೆ. ಏನಂತ ಕರಿತೇವೆ? ಧರ್ಮಚಕ್ರ ಪ್ರವರ್ತನ ಅಂತ ಕರಿತೇವೆ. ಹೀಗೆ ವಿವಿಧ ರೀತಿಯಲ್ಲಿ ನಿಮಗೆ ವಿವಿಧ ಪ್ರಶ್ನೆಗಳನ್ನು, ಮತ್ತು ಗೌತಮ ಬುದ್ಧ, ಹೀನಯಾನ, ಮಹಾಯಾನ ಇವುಗಳ ಬಗ್ಗೆಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಎಸ್, ಹಾಗಾದರೆ ಮತ್ತೆ TETಯಲ್ಲಿ ಕ್ವಶನ್ಸ್ ಕೇಳಿದ್ದಾನೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಂದರೆ ಮುಂದಿನ ಎಕ್ಸಾಮ್ಗಳಲ್ಲಿ ಈ ಯುದ್ಧಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆ ಕೇಳುವ ಸಾಧ್ಯತೆಗಳಿರುತ್ತೆ. ಈ ಘಟನೆಗಳ ಬಗ್ಗೆ
ಮುಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳೋ ಸಾಧ್ಯತೆಗಳು ಸಹ ಇರುತ್ತೆ. ನೋಡಿ, ನಿಮಗೆ ವಿಜಯನಗರಕ್ಕೆ ಸಂಬಂಧಿಸಿದಂಥ ಅಥವಾ ವಿಜಯನಗರದ ಅವನತಿಗೆ ಸಂಬಂಧಿಸಿದಂಥದ್ದು ಇತಿಹಾಸದಲ್ಲಿ ಒಂದೇ ದಿನ ನಡೆದು ಮುಕ್ತಾಯವಾದಂಥದ್ದು. ಅದು ಜನವರಿ 23 ಮಂಗಳವಾರ ನಡೆದಂಥ ಘಟನೆ. ಈ ಒಂದು 1565 ತಾಳಿಕೋಟೆ ಕದನ, ಬಿನ್ನಹಟ್ಟಿ ಕದನ, ರಕ್ಕಸ ತಂಗಡಿ ಕದನ, ಅಳಿಯ ರಾಮರಾಯ ಮತ್ತು ಈ ಬಹುಮನಿಯ 4 ಚತುಷ್ಕೂಟಗಳ ನಡುವೆ ನಡೆಯುತ್ತೆ. ಹಾಗೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ 1526ರಲ್ಲಿ ನಡೆದಂಥದ್ದೇ ಮೊದಲ ಪಾಣಿಪತ್ ಕದನ. ಹಾಗಾದರೆ ಶಿವಾಜಿ ಪಟ್ಟಾಭಿಷೇಕ ಆಗಿದ್ದು 1674ರಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಆಗುತ್ತೆ. ಹಾಗಾದರೆ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ಬದಲಾವಣೆಯಾಗಿದ್ದು 1327ರಲ್ಲಿ ಇವನು ದೆಹಲಿಯಿಂದ ದೇವರಿಗೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿಯನ್ನು ಮಾಡ್ತವೆ. ಹಾಗಾದರೆ ಫಸ್ಟ್ ಇದಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಬಿ ಆಗುತ್ತೆ. ಹಾಗಾದರೆ ಥರ್ಡ್ ಸಿ ಆಗುತ್ತೆ. ಥರ್ಡ್ ಎ ಆಗುತ್ತೆ, ಫೋರ್ತ್ ಸಿ ಆಗುತ್ತೆ. ನೀವೇನು ಬೇಡ, ಡಿ ಫಸ್ಟ್ ಆಪ್ಷನ್ಸ್ ಎಲ್ಲಿದೆ ಅಂದರೆ ಇಲ್ಲಿ ಡಿ ಇದೆ. ನೆಕ್ಸ್ಟು 526 ಎಲ್ಲಿದೆ ಅಂದರೆ ಬಿನಲ್ಲಿದೆ. ಹಾಗೆ 565 ಎಲ್ಲಿದೆ ಅಂದರೆ ಎನಲ್ಲಿದೆ. ಹಾಗೆ 674 ಎಲ್ಲಿದೆ ಅಂದರೆ ಸಿನಲ್ಲಿದೆ. ಹಾಗಾದರೆ ಯುದ್ಧಗಳು ಯಾರ್ಯಾರ ನಡುವೆ ನಡೀತು ಅನ್ನೋದನ್ನು ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗ್ಬೋದು. ಮೊದಲ ಪಾಣಿಪತ್ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡೆದ ಬಗ್ಗೆ ಕೇಳ್ಬೋದು. ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ರಾಜಧಾನಿ ವರ್ಗಾವಣೆ ಮಾಡಿದಾಗ ಇಬನ್ ಬಟೋಟಾ ಮತ್ತು ಬರೇನಿ ಏನು ಡೆಫಿನೇಷನ್ಸನ್ನು ನೀಡಿದ್ದಾರೆ ಅಂತ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ಹಾಗಾದರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು. ಇದು ಸ್ವಲ್ಪ ನೋಡಿರ್ತೀರ, ಈಸಿಯಾದ ಪ್ರಶ್ನೆ ಇರ್ಬೋದು. ಮತ್ತು ಇವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಭಾರತದಲ್ಲಿ ಈ ಶಕ ವರ್ಷ ಅಂತಕ್ಕಂಥದ್ದು ಆರಂಭವಾಗಿದ್ದು ಅಥವಾ 78 ಶಕವರ್ಷ ಕಾನಿಷ್ಕ ಅಧಿಕಾರಕ್ಕೆ ಬಂದಿದ್ದರಿಂದ. ಈಗ ವಿಮಾ ಕ್ಯಾಡ್ಪಿಸಸ್ ಅಂದರೆ ಅಥವಾ ಶಕ ವರ್ಷಕ್ಕೆ ಸಂಬಂಧಿಸಿದಂತೆ ನೀವು ಕಾನಿಷ್ಕನ ಬಗ್ಗೆ ಅಧ್ಯಯನ ಮಾಡೋದಾದರೆ ಈತನನ್ನು 2ನೇ ಅಶೋಕ ಅಂತ ಕರಿತೀವಿ. ಕಾನಿಷ್ಕನ ಕಾಲದಲ್ಲಿ 4ನೇ ಬೌದ್ಧ ಸಮ್ಮೇಳನ ಕ್ರಿಸ್ತಶಕ 100ರಲ್ಲಿ ಕುಂಡಲಿವನದಲ್ಲಿ ನಡೆಯುತ್ತೆ. ಸಾಮಾನ್ಯ ಶಕದಲ್ಲಿ ಕಾಶ್ಮೀರದ ಕುಂಡಲಿವನದಲ್ಲಿ ನಡೆಯುತ್ತೆ. ಈ ಕಾಶ್ಮೀರದ ಕುಂಡಲಿವನದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಿದ್ದಂಥವ್ರು ಯಾರು ಅಂದರೆ ವಸುಮಿತ್ರ ಅಧ್ಯಕ್ಷ ಆಗಿದ್ದ, ಅಶ್ವಘೋಷ ಉಪಾಧ್ಯಕ್ಷ ಆಗಿದ್ದ. ಹಾಗಾದರೆ ಅಶ್ವಘೋಷ ಬರೆದಂಥ ಕೃತಿ ಬುದ್ಧ ಚರಿತೆ. ಹಾಗೆ ವಸುಮಿತ್ರನ ಕೃತಿ ಮಹಾವಿಭಾಸ ಅಂತಕ್ಕಂಥದ್ದು. ರೈಟ್ ಆನ್ಸರ್ ಯಾವುದು ಅಂದರೆ ಕಾನಿಷ್ಕನ ಕಾಲದಲ್ಲಿ ಈ ಸಂಘರಕ್ಷೆ ಅವರೆಲ್ಲ ಸಹ ಇದ್ದರು. ವಿಮಾ ಕ್ಯಾಡ್ಪಿಸಸ್ ಏನಿದ್ದಾನೆ, ಚಿನ್ನದ ಗೋಲ್ಡ್ ಕಾಯಿನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಭಾರತಕ್ಕೆ ವಿಮಾ ಕ್ಯಾಡ್ಪಿಸಸ್ ಅಥವಾ ಕುಜಲ ಕ್ಯಾಡ್ಪಿಸಸ್ ಸೆಕೆಂಡ್. ಕುಜಲ ಕ್ಯಾಡ್ಪಿಸಸ್ ಫಸ್ಟ್ ಏನಿದ್ದಾನೆ ಈತ ಕುಶಾನ ಸಂತತಿಯ ಸ್ಥಾಪಕ. ಹಾಗಾದರೆ ಅಶೋಕ ಮಹಾಶಯ ಏನಿದ್ದಾರೆ ಇವರು ಭಾರತಕ್ಕೆ ಶಾಸನಗಳನ್ನು ಪರ್ಷಿಯಾದಿಂದ ಪರಿಚಯಿಸಿದರು. ಹಾಗಾಗಿ ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಅಶೋಕ. ಅಶೋಕನ ಶಾಸನಗಳು ಯಾವ್ಯಾವ ಭಾಷೆಯಲ್ಲಿದೆ, ಹೆಚ್ಚು ಯಾವ ಭಾಷೆಯಲ್ಲಿದೆ, ಇವೆಲ್ಲವನ್ನು ನಮಗೆ ಕೇಳ್ತಾ ಹೋಗ್ಬೋದು 4ನೇ ಪ್ರಶ್ನೆಯಲ್ಲಿ. ನೆಕ್ಸ್ಟ್ ಸ್ನೇಹಿತರೆ, ಹಾಗಾದರೆ 5ನೇ ಪ್ರಶ್ನೆ ಹೀಗಿದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಏನು ಅಂತಕ್ಕಂಥದ್ದು ನಮಗೆ ಕೇಳ್ತಾ ಹೋಗ್ಬೋದು. ನೋಡಿ, ಕೆಂಪು ಕೋಟೆಗೆ ಸಂಬಂಧಿಸಿದಂಥ ಪ್ರಶ್ನೆ ಏನು ಬರ್ಬೋದು ನಮಗೆ. ನೋಡಿ, ಭವ್ಯ ರಚನೆ ಯಾವುದು ಅಂದರೆ ನಿಮಗೆಲ್ಲ ಗೊತ್ತಿದೆ, ಅದು ಹಲೈ ದರ್ವಾಜ ಅಂತಕ್ಕಂಥದ್ದು. ಕುತುಬ್ ಮೀನರ್ನ ದ್ವಾರ ಬಾಗಿಲಲ್ಲಿ ನಿರ್ಮಾಣ ಆಗಿದ್ದು ಯಾವುದು ಅಂದರೆ ಈ ಅಲೈ ದರ್ವಾಜ. ಕುತುಬ್ ಮೀನರ್ನ ದ್ವಾರ ಬಾಗಿಲಲ್ಲಿ ನಿರ್ಮಾಣ ಆಗಿದ್ದು ಯಾವುದು ಅಂದರೆ ಈ ಅಲೈ ದರ್ವಾಜ. ಈ ಅಲೈ ದರ್ವಾಜ ಅಂತಕ್ಕಂಥದ್ದು ಪರಿಪೂರ್ಣ ಆಗೋದಿಲ್ಲ. 1316ರವರೆಗೆ ಸಹ ಅಲ್ಲಾವುದ್ದೀನ್ ಖಿಲ್ಜಿ ಬದುಕಿರ್ತಾನೆ, ಅದ್ರ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನೋಡಿ, ಕೆಂಪು ಕೋಟೆ ಅಂದರೆ ನಿಮಗೆ ಗೊತ್ತಿದೆ 1638 ಮತ್ತು 39ರಲ್ಲಿ ಆದಂಥದ್ದು ಕೆಂಪು ಕೋಟೆ ದೆಹಲಿಯಲ್ಲಿ. ಬುಲಂದ್ ದರ್ವಾಜ ಅಂದರೆ 1572 ಅಥವಾ 75ರಲ್ಲಿ ಗುಜರಾತಿನ ವಿಜಯದ ನೆನಪಿಗಾಗಿ 72ರಲ್ಲಿ ನಡೆಯುತ್ತೆ, 75ಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ವಿಶೇಷವಾಗಿ ನಮಗೆ ಚಾರ್ ಮಿನಾರ್ ಅಂತಕ್ಕಂಥದ್ದು ಈ ಹೈದರಾಬಾದಲ್ಲಿರ್ತಕ್ಕಂಥ ಚಾರ್ ಮಿನಾರ್ ಬಗ್ಗೆಯೂ ನಿಮಗೆ ಮಾಹಿತಿ ಇರಬೇಕು. ಚಾರ್ ಮಿನಾರ್ ಸ್ಥಾಪನೆ ಆಗಿದ್ದರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಬೇಕು. ಇದು 1591ರಲ್ಲಿ ಚಾರ್ ಮಿನಾರ್ ಅಂತಕ್ಕಂಥದ್ದು ಹೈದರಾಬಾದಲ್ಲಿ ನಿರ್ಮಾಣ ಆಗುತ್ತೆ.
ನೋಡಿ, ಬುಲಂದ್ ದರ್ವಾಜ ಫತೇಪುರ ಸಿಕ್ರಿಯಲ್ಲಿದೆ, ಅಲೈ ದರ್ವಾಜ ಅಂತಕ್ಕಂಥ ಡೆಲ್ಲಿ ಇದೆ, ಕೆಂಪು ಕೋಟೆ ಅಂತಕ್ಕಂಥದ್ದೆಲ್ಲಿದೆ, ದೆಹಲಿಯಲ್ಲಿದೆ. ಬುಲಂದ್ ದರ್ವಾಜ ನಿರ್ಮಾಣ ಮಾಡಿದ್ದು ಅಕ್ಬರ್, ಕೆಂಪು ಕೋಟೆಯಲ್ಲಿ ಡೆಲ್ಲಿ ಅಂದರೆ ಕೆಂಪು ಕೋಟೆ ನಿರ್ಮಾಣ ಮಾಡಿದ್ದು ಶಹಜಾನ್, ಅಲೈ ದರ್ವಾಜವನ್ನು ನಿರ್ಮಾಣ ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಎಸ್, ಹಾಗಾದರೆ ಇಷ್ಟು ವಿಷಯಗಳನ್ನು ಕುರಿತು ನಾವೀಗ ಮಾತಾಡಿದ್ವಿ. ರೈಟ್ ಆನ್ಸರ್ ಅಲೈ ದರ್ವಾಜ. ಇದು ಕುತುಬ್ ಮೀನರ್ ದ್ವಾರಬಾಗಲಲ್ಲಿರ್ತಕ್ಕಂಥ ಒಂದು ಪೂರ್ಣಗೊಳ್ಳದ ಒಂದು ಆರ್ಚ್ ಕಮಾನು ಈ ಅಲೈ ದರ್ವಾಜ. ನೆಕ್ಸ್ಟ್, ಹಾಗಾದರೆ ಮುಂದಿನ ವಿಷಯಗಳನ್ನು ನಾವು ಮಾತಾಡೋದಾದರೆ, ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಈ ಐತಿಹ್ಯ ತಿಳಿದು ಬರುತ್ತದೆ ಅಥವಾ ಇತಿಹಾಸ ತಿಳಿದು ಬರುತ್ತದೆ. ನೋಡಿ, ನಮಗೆ ಈ ದಂತಿ ದುರ್ಗ ಇರ್ಬೋದು, ಸ್ಕಂದವರ್ಮ ಅಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ರೈಟ್ ಆನ್ಸರ್ ನಿಮಗೆಲ್ಲ ಗೊತ್ತಾಗಿದೆ. ಕಾಕುತ್ಸ ವರ್ಮ ಅಂತಕ್ಕಂಥವನು ಈ ಒಂದು 450ರಲ್ಲಿ ಈ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಏನಾಗುತ್ತೆ, ರಚನೆ ಆಗುತ್ತೆ. ಕನ್ನಡದ ಮೊದಲ ಶಾಸನ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಕನ್ನಡದ ಮೊದಲ ಶಾಸನ. ಈ ಕನ್ನಡದ ಮೊದಲ ಶಾಸನ ಅಂತಕ್ಕಂಥದ್ದನ್ನು ಈ ಎಚ್ ಕೃಷ್ಣ ಅವರು ಇದನ್ನು ಸಂಶೋಧನೆ ಮಾಡಿದರು. ಮತ್ತು ಇದು ಹಲ್ಮಿಡಿ, ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕಲ್ಲಿರ್ತಕ್ಕಂಥ ಒಂದು ವಿಲೇಜು. ಇದು 17 ಸಾಲುಗಳನ್ನು ಒಳಗೊಂಡಿದೆ. ಸಂಸ್ಕೃತ ಮತ್ತು ಕನ್ನಡ ಪೂರ್ವ ಹಳೆಗನ್ನಡದ ಸಾಲುಗಳನ್ನು ಒಳಗೊಂಡಿದೆ. ಒಂದು ಸುದರ್ಶನ ಚಕ್ರವನ್ನು ಒಳಗೊಂಡಿದೆ. ಅದೆಲ್ಲ ಮಾಹಿತಿಗಳನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗಾದರೆ ಕಾಕುತ್ಸ ವರ್ಮನ ಬಗ್ಗೆ ಇದು ಮಾಹಿತಿಯನ್ನು ನೀಡ್ತಾ ಇದೆ. ಹಾಗಾದರೆ ಮಯೂರ ವರ್ಮನ ಬಗ್ಗೆ ನಮಗೆ ಕೇಳಿದರೆ, ಈ ಚಂದ್ರವಳ್ಳಿ ಶಾಸನ ಏನಿದೆ, ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ಈ ಮಯೂರ ವರ್ಮನ ಬಗ್ಗೆ ಹೇಳುತ್ತೆ. ಅಂದರೆ ಈತ 350 ಅಥವಾ 345ರಿಂದ 65ರವರೆಗೆ ಇವನ ಆಳ್ವಿಕೆ ಕಾಲದಲ್ಲಿ ಚಂದ್ರವಳ್ಳಿಯಲ್ಲಿ ಇದು ಶಾಸನ ರಚನೆ ಆಯಿತು. ಇದು ಸಂಸ್ಕೃತದಲ್ಲಿಲ್ಲ, ಬ್ರಾಹ್ಮಿ ಲಿಪಿಯಲ್ಲಿ ಆಯಿತು ಅಂತಕ್ಕಂಥದ್ದು ಕೆಲವು ಚಿಂತಕರ ವಾದವಾಗಿದೆ. ಹಾಗೆ ಮಯೂರ ವರ್ಮನ ಬಗ್ಗೆ ಮಾಹಿತಿ ಅಥವಾ ಅವರ ತಲೆಮಾರುಗಳ ಬಗ್ಗೆ ಮಾಹಿತಿ ಹೇಳ್ತಕ್ಕಂಥ ಶಾಸನ ಯಾವುದು ಅಂದರೆ ಗುಡ್ನಾಪುರ ಶಾಸನ ಅಂತ ನಾನು ಈಗಾಗಲೇ ಮಾತಾಡಿದ್ದೀನಿ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಹಲ್ಮಿಡಿ ಶಾಸನ ಮತ್ತು ತಾಳಗುಂದದ ಶಾಸನ, ಸ್ತಂಭ ಶಾಸನ ಏನಿದೆ ಅದು ಕಾಕುತ್ಸ ವರ್ಮನ ಕಾಲದಲ್ಲಾಯಿತು. ಕವಿ ಕುಬ್ಜ ಅವ್ರ ಬಗ್ಗೆ ಎಲ್ಲ ನಾನು ಕಳೆದ ವಿಡಿಯೋದಲ್ಲಿ ವಿಶೇಷವಾಗಿ ಮಾತಾಡಿದ್ದೇನೆ. ಎಸ್, ಹಾಗಾದರೆ ಈ ಪ್ರಶ್ನೆ ಆದಮೇಲೆ ನಮಗೆ ಮತ್ತೊಂದು ಪ್ರಶ್ನೆ ಇಲ್ಲಿ ಕೇಳ್ತಾ ಹೋಗಿದ್ದಾನೆ. 1857ರಲ್ಲಿ ಜೂನ್ನಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಯಾರು ಅಂತ. ನೋಡಿ, ಇಲ್ಲಿ 4 ಆಪ್ಷನ್ಸ್ ಇದೆ ನಮಗೆ. 1857 ಈ ಒಂದು ಜೂನ್ 4ನೇ ತಾರೀಕು ಈ ಲಕ್ನೋದ ಹೌದ್ನ ಒಂದು ವಜೀದ್ ಅಲಿ ಶಾನ ಹೆಂಡತಿಯಾದಂಥ ಹಜರತ್ ಬೇಗಮ್ ಅಂತಕ್ಕಂಥವಳು ಏನು ಮಾಡ್ತಾಳೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾಳೆ. ಯಾರು? ಈ ಹಜರತ್ ಬೇಗಮ್. ಈ ಹಜರತ್ ಬೇಗಮ್ ಅಂತಕ್ಕಂಥವಳು ಬಿರ್ಜಿಷ್ ಖಾನ್ ಅಂತಕ್ಕಂಥ ಮಗ, ದತ್ತುಪುತ್ರ. ಯಾರು ಅಂದರೆ ಬಿರ್ಜಿಷ್ ಖಾನ್ ಅಂತಕ್ಕಂಥ ದತ್ತುಪುತ್ರನನ್ನು ಪಡೆದು ಇವನ ಮೂಲಕ ಅಧಿಕಾರವನ್ನು ನಡೆಸೋದಕ್ಕೋಸ್ಕರ ಇವರೇನು ಮಾಡ್ತಾರೆ, ದಂಗೆಯನ್ನು ಎದ್ದಾಗ ಬ್ರಿಟಿಷರು ಇವಳನ್ನು ನಿಯಂತ್ರಿಸ್ತಾರೆ. ಆದರೆ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು 1857 ಒಬ್ಬ ಪಶ್ಚಿಮ ಬಂಗಾಳದ ಈ ಬ್ಯಾರಕ್ಪುರದ ಒಬ್ಬ ಬ್ರಾಹ್ಮಣ ಸಿಪಾಯಿ ಫಸ್ಟ್ ವೈಯಕ್ತಿಕವಾಗಿ ಸ್ಟಾರ್ಟ್ ಮಾಡಿದ್ದು ಈತನೇ. ಮಾರ್ಚ್ 29 ಮೇಜರ್ ಯೂಸನ್ ಮತ್ತು ಈತನನ್ನು ಗುಂಡಿಟ್ಟು ಕೊಲ್ಲೋದಕ್ಕೆ ಹೋಗಿ ಈ ಒಂದು ಮಂಗಲ್ ಪಾಂಡೆ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವದೇಶ ಸ್ವಧರ್ಮಕ್ಕಾಗಿ ಹೋರಾಡಿ ಫಸ್ಟ್ ಏಪ್ರಿಲ್ 8ನೇ ತಾರೀಕು ಗಲ್ಲಿಗೇರ್ತಾನೆ. ಹಾಗಾದರೆ ನಾನಾ ಸಾಹೇಬ್ ದಂಗೆಯ ನಾಯಕತ್ವವನ್ನು ಎಲ್ಲಿ ವಹಿಸ್ತಾನೆ? ಮಂಗಲ್ ಪಾಂಡೆ ಬ್ಯಾರಕ್ಪುರ. ನಾನಾ ಸಾಹೇಬ್ ಎಲ್ಲಿ ವಹಿಸ್ತಾನಂದರೆ ಕಾನ್ಪುರದಲ್ಲಿ ದಂಗೆಯ ನಾಯಕತ್ವ ವಹಿಸ್ತಾನೆ. ಯಾರು ಅಂದರೆ ನಾನಾ ಸಾಹೇಬ್. ಕೊನೆಯ ಪೇಶ್ವೆಯಾದಂಥ 2ನೇ ಬಾಲಾಜಿ ಬಾಜಿರಾವನ ದತ್ತುಪುತ್ರ ನಾನಾ ಸಾಹೇಬ್. ಹಾಗಾದರೆ ನಾನಾ ಸಾಹೇಬನನ್ನು ಭಾರತದ ಗ್ಯಾರಿಬಾಲ್ಡಿ ಅಂತ ಕರಿತೀವಿ. ಈ ನಾನಾ ಸಾಹೇಬನ ಸೇನಾನಿ ಯಾರು ಅಂದರೆ ತಾಂತ್ಯಾ ಟೋಪಿ. ನಾನಾ ಸಾಹೇಬ್ ಸೋತ ಮೇಲೆ ಇವನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹತ್ರ ಬರ್ತಾನೆ. ಈ ತಾಂತ್ಯಾ ಟೋಪಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಏನು ಮಾಡ್ತಾನೆ, ದಂಗೆಯ ನಾಯಕತ್ವವನ್ನು ವಹಿಸ್ತಾನೆ. ಹಾಗಾದರೆ ಈ ತಾಂತ್ಯಾ ಟೋಪಿ ದೇಶದ್ರೋಹಿಯಾದಂಥ ಮಾನ್ಸಿಂಗ್ ಅಂತಕ್ಕಂಥವನ ಸುಳಿವಿನಿಂದ ಬ್ರಿಟಿಷರಿಗೆ ಸೆರೆ ಸಿಗ್ತಾನೆ. ಮಾನ್ಸಿಂಗ್ ಅಂತಕ್ಕಂಥವನ ಸುಳಿವಿನಿಂದ ಏನು ಮಾಡ್ತಾನೆ ಇವನು, ಬ್ರಿಟಿಷರಿಗೆ ಸೆರೆ ಸಿಗ್ತಾನೆ. ಹಾಗಾದರೆ ರೈಟ್ ಆನ್ಸರು ಲಕ್ನೋದಲ್ಲಿ ಹಜರತ್ ಬೇಗಮ್ ಮತ್ತು ಆತನ ದತ್ತುಪುತ್ರ ಬಿರ್ಜಿಷ್ ಖಾನ್ ಏನು ಮಾಡ್ತಾರೆ, ದಂಗೆ ನಾಯಕತ್ವವನ್ನು ವಹಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಪ್ರಶ್ನೆ ನಮಗೇನಿದೆ, ಅಕ್ಬರ್ ನಾಮ್ ಅಂತಕ್ಕಂಥ
ಕೃತಿಯನ್ನು ಆಂಗ್ಲ ಭಾಷೆಯ ಭಾಷಾಂತರಿಸಿದವರು ಯಾರು ಅಂತ. ನಿಮಗೆ ಅಕ್ಬರ್ನ ವಿಶೇಷವಾದಂಥ ಸ್ನೇಹಿತರು ಅಕ್ಬರ್ನಲ್ಲಿ ಅಬುಲ್ ಫೈಜಿ ಮತ್ತು ಅಬುಲ್ ಫಜಲ್ ಅಂತ ಇರ್ತಾರೆ. ಈ ಅಬುಲ್ ಫಜಲ್ ಅಂತಕ್ಕಂಥವನು ನಿರ್ಮಾಣ ಮಾಡಿದಂಥ ಅಥವಾ ನಿರ್ಮಿಸಿದಂಥ ಕೃತಿ ಯಾವುದು ಅಂದರೆ ಅಕ್ಬರ್ ನಾಮ್. ನೋಡಿ, ವಿಶೇಷವಾಗಿ ಅಕ್ಬರ್ ನಾಮ್ ಕೃತಿಯನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದವನು ಯಾರು ಅಂದರೆ ಹೆನ್ರಿ ಬೆವಿರಿಡ್ಜ್ ಅಂತಕ್ಕಂಥವನು ಟ್ರಾನ್ಸ್ಲೇಷನ್ ಮಾಡ್ತಾನೆ. ನೋಡಿ, ನಮಗೆ ವಿಶೇಷವಾಗಿ ಅಕ್ಬರ್ ಒಬ್ಬ ಅನಕ್ಷರಸ್ಥ ಅಂತ ಹೇಳ್ತೇವೆ ಇತಿಹಾಸದಲ್ಲಿ. ಅಕ್ಬರ್ನ ಪ್ರಾಣ ಸ್ನೇಹಿತರು ಅಬ್ದುಲ್ ಫಜಲ್ ಮತ್ತು ಅಬುಲ್ ಫೈಜಿ ಅಂತ ಕರಿತೀವಿ. ಅಬುಲ್ ಫಜಲ್ ಮತ್ತು ಅಬುಲ್ ಫೈಜಿ ಅಂತ ಕರಿತೀವಿ. ಇವರಿಬ್ಬರು ಏನು ಅಂದರೆ ಅಕ್ಬರ್ ಹೇಳಿದಂಥದ್ದನ್ನು ಏನು ಮಾಡ್ತಾ ಇರ್ತಾರೆ, ಬರಿತಾ ಇರ್ತಾರೆ, ರೈಟಿಂಗಲ್ಲಿ ಬರಿತಾ ಇರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಈಗ ಹೆನ್ರಿ ಬೆವಿರಿಡ್ಜ್ ಅಂತಕ್ಕಂಥವ್ನು ಇದನ್ನು ಬರೀತಾನೆ. ಹಾಗೆ ಸರ್ ವಿಲಿಯಂ ಜೋನ್ಸ್ ಬಗ್ಗೆ ನಮಗೆ ನೆಕ್ಸ್ಟ್ ಕ್ವಶನ್ಸ್ ಕೇಳೋದಾದರೆ ರಾಯಲ್ ಏಷ್ಯಾಟಿಕ್ ಸೊಸೈಟಿಯನ್ನು 1784ರಲ್ಲಿ ಸ್ಟಾರ್ಟ್ ಮಾಡಿದಂಥವ್ನು ಯಾರು ಅಂದರೆ ಈ ಸರ್ ವಿಲಿಯಂ ಜೋನ್ಸ್. ಈತ ಈ ಒಂದು ಓರಿಯೆಂಟಲ್ ಭಾರತದ ಕಲೆ ಮತ್ತು ಸಂಸ್ಕೃತಿಯನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಈ ಒಂದು ಸಂಸ್ಥೆಯನ್ನು ಈ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಟಾರ್ಟ್ ಮಾಡ್ತಾನೆ. ಇವನು ಕಾಳಿದಾಸನ ಅಭಿಜ್ಞಾನ ಶಾಕುಂತಲೆ ನಾಟಕವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡ್ತಾನೆ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥ. ನೆಕ್ಸ್ಟ್ ಹಾಗಾದರೆ ವಿಶೇಷವಾಗಿ ನಾವು ಬೇರೆ ಹಂತದಲ್ಲಿ ಮತ್ತೆ ಪ್ರಶ್ನೆ ಏನು ಕೇಳ್ಬೋದು, ಮುಂದಿನ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸಹಾನ್ ಇ ಮಂಡಿ ಅಂತಕ್ಕಂಥ ಪದ ಎಂಬ ಉನ್ನತಾಧಿಕಾರಿಯನ್ನು ಇದೊಂದನ್ನು ನಿಯಂತ್ರಿಸಲು ನೇಮಿಸಲಾಯಿತು. ಸೇನಾಪಡೆ, ಸಿಪಾಯಿ ಇರ್ಬೋದು, ಕುದುರೆ ದುರುಪಯೋಗ ಇರ್ಬೋದು, ಮಾರುಕಟ್ಟೆ ಇರ್ಬೋದು. ಮೇಜರಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಗೊತ್ತಿದೆ ನಿಮಗೆ. ಈತನನ್ನು ಎರಡನೇ ಅಲೆಕ್ಸಾಂಡರ್ ಅಂತ ಕರಿತೀವಿ. ದೆಹಲಿ ಆಡಳಿತದಲ್ಲಿ ಬೃಹತ್ ಸೇನೆಯನ್ನು ಕಟ್ಟಿದಂಥವನು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ಸೈನಿಕರಿಗೆ ವೇತನ ಪದ್ಧತಿ ಸ್ಯಾಲ್ರಿ ಸಿಸ್ಟಮನ್ನು ತಂದಂಥವನು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ಸೈನಿಕರಿಗೆ ಹಾಜರಾತಿ ಅಟೆಂಡೆನ್ಸ್ ಸಿಸ್ಟಮನ್ನು ತಂದಂಥವನು ಯಾರು ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ಸೈನಿಕರಿಗೆ ವಿಶೇಷವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಏನನ್ನು ತಂದ ಆಡಳಿತಕ್ಕೋಸ್ಕರ ಅಂತಕ್ಕಂಥದ್ದು, ಬೃಹತ್ ಸೇನೆಯನ್ನು ಕಟ್ಟಿದ್ದರಿಂದ ಮಾರುಕಟ್ಟೆ ಸುಧಾರಣೆಯನ್ನು ತಂದ. ಈ ಮಾರುಕಟ್ಟೆ ನಿಯಂತ್ರಕನನ್ನು ಏನಂತ ಕರಿತಾ ಇದ್ರು, ಅಥವಾ ಮಾರುಕಟ್ಟೆಯನ್ನು ನೋಡ್ಕೊಳ್ತಕ್ಕಂಥವನ್ನ ಸಹಾಯಿ ಮಂಡಿ ಎಂಬತಕ್ಕಂಥ ಒಂದು ಉನ್ನತ ಅಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. ಹಾಗೆ ದಾಖ್ ಪದ್ಧತಿಯನ್ನು ತಂದಂಥವನು ಸಹ ಯಾರು ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಇಷ್ಟು 9ನೇ ಪ್ರಶ್ನೆಗೆ ನಮಗೆ ಆನ್ಸರ್ ಗೊತ್ತಾಯಿತು ಅಂತಕ್ಕಂಥದ್ದು. ನೆಕ್ಸ್ಟ್, ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿವೆ. ಇದು ಕಾಮನ್ನಾಗಿ ಜನರಲಾಗಿ ಥಿಂಕ್ ಮಾಡ್ಬೋದು. ನೋಡಿ, ಬಾಲ ಗಂಗಾಧರ ತಿಲಕ್ ಅಂತಕ್ಕಂಥವರು 1920 ಆಗಸ್ಟ್ 1ನೇ ತಾರೀಕು ನಾನ್ ಕೋಆಪರೇಷನ್ ಮೂಮೆಂಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆದಾಗ ಸತ್ತೋಗ್ತಾರೆ. ಹಾಗೆ ಸುಭಾಷ್ ಚಂದ್ರ ಬೋಸ್ 1945 ವಿಮಾನ ಅಪಘಾತ ಬ್ಯಾಂಕಾಕಲ್ಲಿ ಡೆತ್ ಆದರು ಅಂತ ಮಾಹಿತಿ ಇದೆ. ಆದರೆ ಗೋ ಬ್ಯಾಕ್ ಟು ಸೈಮನ್ನರೇ ನೀವು ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳ್ತಾ ಈ ಲಾಹೋರ್ ಸಿಟಿಯಲ್ಲಿ ಈ ಬ್ರಿಟಿಷ್ ಪೊಲೀಸ್ ಸ್ಯಾಂಡರ್ಸನ ಲಾಠಿ ಹೇಟಿಗೆ ಸತ್ತಂಥವರು 1928 ನವೆಂಬರ್ 17ನೇ ತಾರೀಕು ಸತ್ತಂಥವ್ರು ಯಾರು ಅಂದರೆ ಈ ಲಾಲಾ ಲಜಪತ್ ರಾಯ್. ಈ ಲಾಲಾ ಲಜಪತ್ ರಾಯರ ಒಂದು ಕೊನೆಯ ಹೇಳಿಕೆಗಳೇ ಇದಾಗಿತ್ತು ಅಂತಕ್ಕಂಥ. ಸಿ ಅಂತಕ್ಕಂಥದ್ದು ಆನ್ಸರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು, ಮತ್ತು ಅದರ ವಿಶೇಷ ಅಂಶಗಳು ಸಹ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು, ವಿಜಯನಗರಕ್ಕೆ ಭೇಟಿ ನೀಡಿದ ಮೊದಲ ರಷ್ಯಾದ ಪ್ರವಾಸಿಗ ಯಾರು ಅಂತಕ್ಕಂಥದ್ದು ನಿಮಗೆ ಕೇಳ್ತಾ ಹೋಗಿದ್ದಾನೆ. ಸ್ವಲ್ಪ ಕ್ವಶನ್ಸ್ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ನಿಕೊಲೋ ಡಿ ಕಾಂಟಿ ಅಂತಕ್ಕಂಥವನು, ಈತ ಯಾರು ಅಂದರೆ ಇಟಲಿಯವನು. ಇವನು 1ನೇ ದೇವರಾಯನ ಆಸ್ಥಾನಕ್ಕೆ ಬಂದವನು. ಅಬ್ದುಲ್ ರಜಾಕ್ ಅಂತಕ್ಕಂಥವನು, ಈತ ಎಲ್ಲಿಯವನಂದರೆ ಪರ್ಷಿಯಾ ಅಥವಾ ಇರಾನ್ನವನು. 2ನೇ ದೇವರಾಯನ ಆಸ್ಥಾನಕ್ಕೆ ಬಂದಂಥವನು. ಹಾಗಾದರೆ ಅಥನಾಸಿಯನ್ ನಿಕೆಟಿನ್ ಅಂತಕ್ಕಂಥವನು ಸಂಗಮ್ ವಂಶದ ಕೊನೆಯ ಭಾಗದಲ್ಲಿ ಈ ವಿರೂಪಾಕ್ಷನ ಆಸ್ಥಾನಕ್ಕೆ ಬಂದಂಥವನು. ಕೊನೆಯ ಭಾಗದಲ್ಲಿ ಇವನು ರಷ್ಯಾ ದೇಶದವನು. ವಿರೂಪಾಕ್ಷ ಅಂತ ನೆನಪಿರಬೇಕು. ರೈಟ್ ಆನ್ಸರ್ ಆಪ್ಷನ್ ಸಿ ಸ್ನೇಹಿತರೆ. ನೆಕ್ಸ್ಟ್, ಹಾಗಾದರೆ ಅದಾದಮೇಲೆ ಪ್ರಶ್ನೆ ನಮಗೆ 12ನೇ ಕ್ವಶನ್ಸ್ ಹೀಗಿದೆ. ಶಿವಾಜಿ ಆಡಳಿತದಲ್ಲಿ
ಪಂಡಿತ್ ರಾವ್ ಹುದ್ದೆ ಕಾರ್ಯವೇನು? ಅಷ್ಟಪ್ರಧಾನರಂತ ಏನಿದ್ರು ಅಷ್ಟಪ್ರಧಾನರಲ್ಲಿ ಏನೇನು ವಿಶೇಷವಾಗಿ? ನಮಗೆ ಮೇಜರಾಗಿ ಕೇಳೋದು ಪೇಶ್ವೆಗಳು. ಪೇಶ್ವೆ ಅಂದರೆ ಪ್ರಧಾನಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ನಮಗೆ ಅಮಾತ್ಯ ಅಂತಕ್ಕಂಥದ್ದು ಕೇಳೋದಂದರೆ ವಿದೇಶ ಅಂದರೆ ಅಮಾತ್ಯ ಅಂದರೆ ವಿತ್ತ ಮಂತ್ರಿ ಅಂತಕ್ಕಂಥದ್ದು, ವಿತ್ತ ಮಂತ್ರಿ ಅಂತಕ್ಕಂಥದ್ರ ಬಗ್ಗೆ ಕೇಳ್ಬೋದು. ಸುಮಂತ ಅಂದರೆ ವಿದೇಶಾಂಗ ಮಂತ್ರಿಯ ಬಗ್ಗೆ ಕೇಳ್ಬೋದು. ಅಲ್ಲಿ ಪಂಡಿತ್ ರಾವ್ ಅಂತ ಕೇಳಿದ್ದಾನೆ. ಹಾಗಾಗಿ ಧಾರ್ಮಿಕ ದತ್ತಿ ಅಥವಾ ದತ್ತಿ ಮತ್ತು ಧಾರ್ಮಿಕ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥವನೇ ಈ ಒಂದು ಶಿವಾಜಿ ಆಡಳಿತದಲ್ಲಿ ಪಂಡಿತ್ ರಾವ್ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಇದೇ ಥರ ಪ್ರಶ್ನೆಗಳು ನಮಗೆ ಟಿ ಟಿಲಿ ಮತ್ತೆ ಬರ್ಬೋದು. ಕೆಳಗಿನ ಸ್ಮಾರಕಗಳನ್ನು ಪರಿಗಣಿಸಿ ಮೇಲಿನ ಯಾವುದು ಭಾರತದಲ್ಲಿದೆ ಅಂತ ಕೇಳಿದ್ದಾರೆ. ನೋಡಿ, ಅಕ್ಬರ್ ಬದುಕಿದ್ದಾಗಲೇ ತನ್ನ ಮಕ್ಕಳಿಂದ ತಾಂಬೂಲದಲ್ಲಿ ಅಥವಾ ನೋವಿನಿಂದ ಸತ್ತು ಹೋಗ್ತಾನೆ. ವಿಷಪ್ರಾಶನ ಆಯಿತು ಅಂತಲೂ ಹೇಳ್ತಾರೆ. ಈ ಅಕ್ಬರ್ನ ಸಮಾಧಿ ಉತ್ತರ ಪ್ರದೇಶದ ಸಿಕಂದರ್ನಲ್ಲಿದೆ. ಸಿಕಂದರ್ನಲ್ಲಿದೆ. ಹಾಗೆ ಬಾಬರ್ನ ಸಮಾಧಿ ಅಂತಕ್ಕಂಥದ್ದು ಪುತ್ರ ವಾತ್ಸಲ್ಯಕ್ಕೋಸ್ಕರ ಸತ್ತಂಥ ಮೊಘಲ್ ಚಕ್ರವರ್ತಿ ಬಾಬರ್, ಇವನ ಸಮಾಧಿ ಕಾಬೂಲಲ್ಲಿದೆ. ಕಾಬೂಲ್. ನೆಕ್ಸ್ಟು ಜಹಾಗೀರ್ ಸಮಾಧಿ ಅಂತಕ್ಕಂಥದ್ದು ಶಹದಾರ್ ಅಥವಾ ಲಾಹೋರ್ ಬಳಿ ಇದೆ. ಲಾಹೋರ್ ಬಳಿ ಇದೆ. ಹಾಗಾದರೆ ಇಷ್ಟು ಆಪ್ಷನ್ಸಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥದ್ದು ಒಂದೇ ಸಮಾಧಿ ಯಾವುದು ಅಂದರೆ ಅದು ಅಕ್ಬರ್ ಸಮಾಧಿ. ನೆಕ್ಸ್ಟ್ ವಿಶೇಷವಾಗಿ ನಾವು ಮುಂದಿನ ಪ್ರಶ್ನೆಯನ್ನು ಮಾತಾಡೋದಾದರೆ, ಅಶೋಕನ ಶಾಸನವು ಈ ಕೆಳಗಿನ ಯಾವ ಲಿಪಿಯಲ್ಲಿ ಕಾಣಿಸಿಕೊಂಡಿದೆ? ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಖರೋಷ್ಠಿ, ಬ್ರಾಹ್ಮಿ, ಗ್ರೀಕ್ ಮತ್ತು ಅರಾಮಿಕ್. ಹೆಚ್ಚು ಅಶೋಕನ ಭಾಷೆ ಅಂದರೆ ಜೇಮ್ಸ್ ಪ್ರಿನ್ಸೆಪ್ ಓದಿದಂಥ ಅಶೋಕನ ಹೆಚ್ಚು ಶಾಸನಗಳಿರ್ತಕ್ಕಂಥದ್ದು ಭಾರತದಲ್ಲಿ ಈ ಒಂದು ಬ್ರಾಹ್ಮಿ ಲಿಪಿಯಲ್ಲಿ. ಹಾಗಾಗಿ ಈ 4 ಭಾಷೆಗಳು ಕರೆಕ್ಟ್ ಅಂತ ಇರಬೇಕು. ಅಲ್ಲಿ ಯಾವುದು ಸಂಸ್ಕೃತ ಅಂತಲೂ ಸಹ ನಮಗಿಲ್ಲ. ಈ 4 ಭಾಷೆಗಳಲ್ಲೂ ಸಹ ಅಶೋಕನ ಶಾಸನಗಳಿದೆ. ಪರ್ಷಿಯಾದಿಂದ ಪರಿಚಯ ಆಯಿತು. ಅಶೋಕನ ಶಾಸನಗಳು ಬಂಡೆಕಲ್ಲು, ಕಿರುಬಂಡೆಗಲ್ಲು ಶಾಸನಗಳನ್ನು ಇಂಟ್ರಡ್ಯೂಸ್ ಮಾಡ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಇಷ್ಟು ವಿಷಯಗಳನ್ನು ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಟಿ ಇ ಟಿಗೆ ಸಂಬಂಧಿಸಿದಂಥ ಮತ್ತಷ್ಟು ವಿಡಿಯೋಗಳು ಮತ್ತು ಟಿ ಇ ಟಿಗೆ ಸಂಬಂಧಿಸಿದಂಥ ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತೇವೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.